ಮಿತ್ರರೇ ನಮಸ್ಕಾರ. ಮಿತ್ರರೇ, ಬಿಹಾರದ ಚುನಾವಣಾ ಫಲಿತಾಂಶ ಬಂದ ಬಳಿಕ ಇಡೀ ದೇಶದ ರಾಜಕಾರಣದಲ್ಲಿ ಮತ್ತೊಮ್ಮೆ ಬಿರುಗಾಳಿ ಎದ್ದಿದೆ. ನನಗನ್ಸುತ್ತೆ, ಒಂದು ವೇಳೆ ಈಗ NDA ಇದೆಯಲ್ಲ, ಈ ಸ್ಥಾನದಲ್ಲಿ ಬಿಹಾರದ ಮಹಾಗಠಬಂಧನ್ ಏನಾದರೂ ಇದ್ದಿದ್ರೆ, ಅಂದ್ರೆ ಈಗ 102 ಕ್ಷೇತ್ರದಲ್ಲಿ NDA ಗೆದ್ದಿದೆಯಲ್ಲ, ಅಷ್ಟೇ ಕ್ಷೇತ್ರವನ್ನ ಮಹಾಗಠಬಂಧನ್ ಏನಾದರೂ ಗೆದ್ದುಕೊಂಡಿದ್ರೆ ಇವತ್ತು ದೇಶದ ಚಿತ್ರಣ ಹೇಗಿರ್ತಾ ಇತ್ತು? ಕಾಂಗ್ರೆಸ್ನ ನಾಯಕರುಗಳು ಯಾವ ರೀತಿಯಾಗಿ ಭಾಷಣ ಮಾಡ್ತಾ ಇದ್ರು? ಇದು ಪ್ರಜಾಪ್ರಭುತ್ವದ ಗೆಲುವು, ನಾವು ಮತದಾರರನ್ನ ಜಾಗೃತಗೊಳಿಸಿದ್ವಿ, ವೋಟ್ ಚೋರಿ ಆಗತ್ತೆ ಅಂತ ಎಚ್ಚರಿಸಿದ್ವಿ, ಹೀಗಾಗಿ ನಮಗಿಂತಹ ಗೆಲುವು ಸಿಕ್ಕಿದೆ. ಈ ರೀತಿಯಾಗಿ ಚುನಾವಣಾ ಫಲಿತಾಂಶದ ಬಗ್ಗೆ ವರ್ಣರಂಜಿತವಾಗಿ ಇವರೆಲ್ಲ ವಿವರಣೆಗಳನ್ನ ಕೊಡ್ತಾ ಇದ್ರು. ಆದರೆ ಹಾಗಾಗ್ಲಿಲ್ಲ. ಮಹಾಗಠಬಂಧನ್ ಸೋತು ಸುಣ್ಣ ಆಗಿ ಹೋಗಿದೆ. ಅದರಲ್ಲೂ ಕಾಂಗ್ರೆಸ್ನ ಸಾಧನೆಯಂತೂ ನೀವು ಹೇಳತೀರದು. 61 ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿ 6 ಕ್ಷೇತ್ರವನ್ನ ಗೆಲ್ಲೋದಕ್ಕೆ ಅವರು ಹೆಣಗಾಟ ನಡೆಸಿದ್ದಾರೆ. ಈ ಸೋಲಾದ ಬಳಿಕವೂ ಕೂಡ ಕಾಂಗ್ರೆಸ್ನಿಂದ ನಿರೀಕ್ಷಿತವಾದಂತಹ ಉತ್ತರವೇ ಸಿಗ್ತಾ ಇದೆ. ಇಲ್ಲಿ ವೋಟ್ ಚೋರಿ ಆಗಿದೆ, ನಾವೇ ಗೆಲ್ಲಬೇಕಾಗಿತ್ತು, ನಮಗೆ ಈ ರಿಸಲ್ಟ್ ಅನ್ನ ನೋಡಿ ಆಶ್ಚರ್ಯ ಆಗ್ತಾ ಇದೆ. ಇವತ್ತು ಚುನಾವಣಾ ಆಯೋಗ ಬಿಜೆಪಿಯ ಜೊತೆಗೆ ಕೈ ಜೋಡಿಸಿದೆ, ವ್ಯವಸ್ಥೆಯ ಜೊತೆಗೆ ಶಾಮೀಲಾಗಿಬಿಟ್ಟಿದೆ. ಹೀಗೆ ತರಹೇವಾರಿ ಕಮೆಂಟ್ಗಳು ಕಾಂಗ್ರೆಸ್ ಕಡೆಯಿಂದ ಬರ್ತಾ ಇದೆ. ಹಾಗಾದ್ರೆ ಮಿತ್ರರೇ, ಕಾಂಗ್ರೆಸ್ ಇನ್ನೆಷ್ಟು ದಿನ ಈ ಕಥೆಯನ್ನ ಹೇಳೋದಕ್ಕೆ ಸಾಧ್ಯ? ಈ ವೋಟ್ ಚೋರಿ ಎನ್ನುವಂತಹ ಸವಕಲು ಕಥೆಯನ್ನ ಕಾಂಗ್ರೆಸ್ನ ಕಾರ್ಯಕರ್ತರು ಇನ್ನೆಷ್ಟು ದಿನ ನಂಬಬಹುದು? ಇದಕ್ಕೇನಾದ್ರೂ ನಿಜವಾಗ್ಲೂ ಯಶಸ್ಸು ಸಿಗುತ್ತಾ? ಮೋದಿ ವಿಕ್ಟರಿ ಭಾಷಣದಲ್ಲಿ ಕಾಂಗ್ರೆಸ್ ಇಬ್ಬಾಗ ಆಗತ್ತೆ. ಹಾಗೆ ಇವತ್ತು ರಾಹುಲ್ ಗಾಂಧಿ ನೇತೃತ್ವದ ಕಾಂಗ್ರೆಸ್ ಅನ್ನ MMC ಅಂತ ಯಾಕೆ ಕರೆದ್ರು? ಇದೇ ರೀತಿಯಾಗಿ ಕಾಂಗ್ರೆಸ್ ಹೋಗಿದ್ದೆ ಆದ್ರೆ ರಾಹುಲ್ ಗಾಂಧಿಯನ್ನ ಯಾವುದೇ ಕಾರಣಕ್ಕೂ ಪ್ರಶ್ನೆ ಮಾಡಬಾರದು, ರಾಹುಲ್ ಗಾಂಧಿಯೇ ಪರಮೋಚ್ಚ ನಾಯಕ ಅಂತ ವಾದ ಮಾಡ್ತಲೇ ಮುಂದೆ ಹೋಗಿದ್ದೆ ಆದ್ರೆ ಎಂತಹ ಘೋರ ಅಂತ್ಯವನ್ನ ಕಾಂಗ್ರೆಸ್ ಕಾಣಬಹುದು. ಇವತ್ತು ಕೆಲ ರಾಜ್ಯಗಳಲ್ಲಿ ಕಾಂಗ್ರೆಸ್ನ ಪರಿಸ್ಥಿತಿ ಏನಾಗಿದೆ, ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಸ್ವಲ್ಪ ಡೀಟೇಲ್ ಆಗಿ ನಿಮಗೆ ಮಾಹಿತಿ ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಯಾಕೆ ಅಂತಂದ್ರೆ ಕಾಂಗ್ರೆಸ್ನ ಕಾರ್ಯಕರ್ತರೇ ಈಗ ಅಸಮಾಧಾನ ವ್ಯಕ್ತಪಡಿಸೋದಕ್ಕೆ ಶುರು ಮಾಡಿದ್ದಾರೆ. ಅವರಿಗೆ ರಾಹುಲ್ ಗಾಂಧಿ ಆಗಿರಲಿ, ಅವರ ಬೆಂಬಲಿಗರಾಗ್ಲಿ ಹೇಳ್ತಾ ಇರುವಂತಹ ಕತೆಗಳು ಕಿವಿಗೆ ಈಗ ಸುಮಧುರವಾಗಿ ಕೇಳ್ತಾ ಇಲ್ಲ. ಇದೆಲ್ಲ ನಾಟಕ ಅನ್ನುವಂಥದ್ದು ಅವರಿಗೆ ಅರ್ಥ ಆಗ್ತಾ ಇದೆ. ಮಿತ್ರರೇ, ಈ ವಿಚಾರದ ಕುರಿತಾಗಿ ಸ್ವಲ್ಪ ಈ ವಿಡಿಯೋದಲ್ಲಿ ವಿಶ್ಲೇಷಣಾತ್ಮಕವಾಗಿ ವಿವರಿಸುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ನಾನು ಅನೇಕ ಚುನಾವಣೆಗಳನ್ನು ನೋಡಿದ್ದೀನಿ. ಆ ಚುನಾವಣೆಗಳು ಬಂದ ಬಳಿಕ ಸೋತವ್ರು ಏನು ಹೇಳ್ತಾರೆ, ಗೆದ್ದವ್ರು ಏನು ಹೇಳ್ತಾರೆ ಅನ್ನುವಂಥದ್ದು ನನಗೆ ಕಂಠಪಾಠ ಆಗಿ ಹೋಗಿದೆ. ನಾನು ಇತ್ತೀಚಿನ ಚುನಾವಣೆಗಳ ಬಗ್ಗೆ ಮಾತನಾಡ್ತಾ ಇಲ್ಲ, ಈ ಹಿಂದಿನ ಚುನಾವಣೆಗಳು. ಸಾಮಾನ್ಯವಾಗಿ ಈ ಹಿಂದೆ ಏನಾಗ್ತಾ ಇತ್ತು, ಚುನಾವಣೆ ಗೆದ್ದಂಥವ್ರು ನಮ್ಮ ಅಭಿವೃದ್ಧಿಯನ್ನು ನೋಡಿ ಜನ ಮತ ಕೊಟ್ಟಿದ್ದಾರೆ, ನಾವು ಜನರಿಗೆ ನಿರಾಶೆಯನ್ನ ಮಾಡೋದಿಲ್ಲ, ನಾವು ಒಳ್ಳೆಯ ಆಡಳಿತ ಕೊಡ್ತೀವಿ, ಹೀಗಂತ ಗೆಲುವಿನ ಭಾಷಣ ಮಾಡ್ತಾ ಇದ್ರು. ಅದೇ ಸೋತಂತವ್ರು ಏನು ಹೇಳ್ತಾ ಇದ್ರು ಗೊತ್ತಾ? ನಾವು ಆತ್ಮವಿಮರ್ಶೆಯನ್ನ ಮಾಡ್ಕೊಳ್ತೀವಿ, ಈ ರೀತಿಯ ರಿಸಲ್ಟ್ ಅನ್ನು ನಾವು ನಿರೀಕ್ಷೆ ಮಾಡಿರಲಿಲ್ಲ, ಜನರು ತೀರ್ಪು ಕೊಟ್ಟಿದ್ದಾರೆ, ಜನರ ತೀರ್ಪನ್ನು ಒಪ್ಕೊಳ್ಳೇಬೇಕಲ್ವಾ, ನಾವು ಸೋಲಿನ ಪರಾಮರ್ಶೆಯನ್ನು ಮಾಡ್ಕೊಳ್ತೀವಿ. ಇದೇ ಸೇಮ್ ಟು ಸೇಮ್ ಡೈಲಾಗ್ ಅನ್ನ ಪ್ರತಿ ಚುನಾವಣೆ ಆದ ಬಳಿಕ ಸೋತಂತಹ ಪ್ರತಿಯೊಂದು ರಾಜಕೀಯ ಪಕ್ಷದ ನಾಯಕರು ಕೂಡ ಹೇಳ್ತಾ ಇದ್ರು. ಹೆಚ್ಚು ಅಂತಂದ್ರೆ ಎದುರಾಳಿ ಪಕ್ಷದವರು ಅತೀವವಾಗಿ ಜನರಿಗೆ ಮರಳು ಮಾಡುವಂತಹ ಯೋಜನೆಗಳನ್ನು ಘೋಷಣೆ ಮಾಡಿದ್ದಾರೆ, ಸಾಕಷ್ಟು ಸುಳ್ಳು ಹೇಳಿದ್ದಾರೆ. ಇವತ್ತು ಸುಳ್ಳು ಗೆದ್ದು ಬಿಟ್ಟಿದೆ. ಮಿತ್ರರೇ, ಇದಕ್ಕಿಂತ ಹೆಚ್ಚು ಸೋತವರು ಏನೂ ಹೇಳ್ತಾ ಇರಲಿಲ್ಲ. ಆದ್ರೆ ಇವತ್ತಿನ ಪರಿಸ್ಥಿತಿ ಏನಾಗಿದೆ? ಕಾಂಗ್ರೆಸ್ ಪಕ್ಷದವರ ಕಥೆಯನ್ನ ನೀವು ನೋಡಿ. ಈ ದೇಶದಲ್ಲಿ ಬಹಳ ಸುದೀರ್ಘವಾಗಿ ಅಧಿಕಾರವನ್ನು ನಡೆಸಿದಂತಹ ಒಂದು ರಾಜಕೀಯ ಪಕ್ಷ, ಆಡಳಿತ ವ್ಯವಸ್ಥೆಯ ಆಳ ಅಗಲ ಪ್ರತಿಯೊಂದು ಕೂಡ ಗೊತ್ತಿರುವಂತಹ ಒಂದು ರಾಜಕೀಯ ಪಕ್ಷ, ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತವರು ಇವತ್ತು ಸೋತಾಗ ಏನು ಹೇಳ್ತಾ ಇದ್ದಾರೆ? ವೋಟ್ ಚೋರಿ ಆಗಿದೆ, ನಾವು ಗೆಲ್ಲಬೇಕಾಗಿತ್ತು, ಈ ರಿಸಲ್ಟ್ ನಮಗೆ ಶಾಕ್ ಕೊಟ್ಟಿದೆ. ಇವತ್ತು ಚುನಾವಣಾ ಆಯೋಗ ಆಡಳಿತ ಪಕ್ಷದ ಜೊತೆಗೆ ಕೈ ಜೋಡಿಸಿದೆ, ಅವರ ಪರವಾಗಿ ಕೆಲಸ ಮಾಡ್ತಾ ಇದೆ. SIR ಮೂಲಕವಾಗಿ ನಮಗೆ ವೋಟ್ ಹಾಕುವಂತಹ ಮತದಾರರ ಹೆಸರನ್ನ ಮತದಾರರ ಪಟ್ಟಿಯಿಂದ ಡಿಲೀಟ್ ಮಾಡಲಾಗಿದೆ. ಹೀಗಾಗಿ ಇಂತಹ ರಿಸಲ್ಟ್ ಬಂದಿದೆ. ಇಲ್ಲದೆ ಹೋದ್ರೆ ನಾವು 100% ಗೆಲ್ತಾ ಇದ್ವಿ. ಮಿತ್ರರೇ, ಈ ದೇಶದಲ್ಲಿ ದಡ್ಡರಿದ್ದಾರೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಎಲ್ಲರೂ ಕೂಡ ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ಕಾಂಗ್ರೆಸ್ನ ನಾಯಕರು ಹೇಳ್ತಾ ಇರುವಂತಹದ್ದು ಸತ್ಯವೋ ಸುಳ್ಳು ಅಂತ ಪರಾಮರ್ಶಿಸೋದಕ್ಕೆ ಸಾಧ್ಯ ಇಲ್ಲ. ಕೆಲವರಿಗೆ ದಡ್ಡತನ ಇರಬಹುದು. ಆದರೆ ಇಡೀ ದೇಶದಲ್ಲಿರುವವರೆಲ್ಲರೂ ಕೂಡ ದಡ್ಡರು ಅಂತ ಕಾಂಗ್ರೆಸ್ನವರು ಏನಾದರೂ ಭಾವಿಸಿದಾರ? ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ, ನಿಮಗೆಲ್ಲ ನೆನಪಿರಬಹುದು, ಬಿಹಾರದ SIR ಬಗ್ಗೆ ಸುಪ್ರೀಂ ಕೋರ್ಟ್ಗೆ ಹೋಗಿದ್ರು. ಸುಪ್ರೀಂ ಕೋರ್ಟ್ನಲ್ಲಿ ಇದು ಪರಾಮರ್ಶೆಗೊಳಪಡಿತು. ಸುಪ್ರೀಂ ಕೋರ್ಟ್ SIRಗೆ ಬ್ರೇಕ್ ಹಾಕೋದಕ್ಕೆ ನಿರಾಕರಿಸಿತು. ಅದಾದ ಬಳಿಕ ಮತದಾರರ ಪಟ್ಟಿ ಪರಿಷ್ಕರಣೆ ಬಿಹಾರದಲ್ಲಿ ನಡೆದಿದ್ದು. ಈ ಮತದಾರರ ಪಟ್ಟಿಯನ್ನು ಪರಿಷ್ಕರಣೆ ಮಾಡುವಂತಹ ಸಂದರ್ಭದಲ್ಲಿ ಚುನಾವಣಾ ಆಯೋಗ ಒಂದಷ್ಟು ಹೆಸರುಗಳನ್ನು ಡಿಲೀಟ್ ಮಾಡುತ್ತಲ್ಲ, ಅದಾದ ಬಳಿಕ ಆಕ್ಷೇಪಣೆಯನ್ನ ಸಲ್ಲಿಸೋದಕ್ಕೆ ಸುದೀರ್ಘವಾದಂತಹ ಕಾಲಾವಕಾಶವನ್ನು ಕೊಟ್ಟಿತ್ತು. ಅಂದ್ರೆ ಯಾರಿಗಾದ್ರೂ ಹೆಸರು ಬಿಟ್ಟೋಗಿದೆ ಅಂತ ಅನ್ಸಿದ್ರೆ, ಅಥವಾ ಯಾರ ಹೆಸರಾದ್ರೂ ಕಾನೂನು ಬಾಹಿರವಾಗಿ ಡಿಲೀಟ್ ಆಗಿದ್ರೆ ಅಂತವರು ಆಕ್ಷೇಪಣೆಗಳನ್ನು ಸಲ್ಲಿಸಬಹುದು, ಅವರನ್ನು ಪುನಃ ಪಟ್ಟಿಗೆ ಸೇರಿಸಲಾಗುವುದು ಅಂತ ಚುನಾವಣಾ ಆಯೋಗ ಸಾಕಷ್ಟು ಸಮಯಾವಕಾಶವನ್ನು ಕೊಟ್ಟಿತ್ತು. ವೋಟರ್ ಲಿಸ್ಟ್ನ ಕರಡು ಪ್ರತಿಯನ್ನು ಬಿಡುಗಡೆ ಮಾಡಲಾಗಿತ್ತು. ಎಲ್ಲಾ ರಾಜಕೀಯ ಪಕ್ಷಗಳಿಗೂ ಕೂಡ ಇದು ಸಿಕ್ಕಿದೆ. ರಾಜಕೀಯ ಪಕ್ಷಗಳು ಬೇಕಾದರೂ ಇದಕ್ಕೆ ಆಕ್ಷೇಪಣೆಯನ್ನು ಸಲ್ಲಿಸೋದಕ್ಕೆ ಅವಕಾಶ ಇತ್ತು. ಬಿಟಾಕಿ, ಇದೆಲ್ಲವೂ ಆಗೋಯ್ತು, ವೋಟರ್ ಲಿಸ್ಟ್ ಪರಿಷ್ಕರಣೆ ಆಯ್ತಪ್ಪ. ಬಿಹಾರದಲ್ಲಿ ಒಟ್ಟು 65 ಲಕ್ಷ ಮಂದಿಯ ಹೆಸರನ್ನ ಚುನಾವಣಾ ಆಯೋಗ ಡಿಲೀಟ್ ಮಾಡಿಬಿಡ್ತು.
ಇಲ್ಲಿ ನಾವು ಅಕ್ರಮವೇ ಆಗಿದೆ. ಬಿಜೆಪಿಯವರು ಚುನಾವಣಾ ಆಯೋಗದ ಜೊತೆಗೆ ಶಾಮೀಲಾಗ್ಬಿಟ್ಟು ಯಾರ್ಯಾರು ಕಾಂಗ್ರೆಸ್ಗೆ ಮತ್ತು ಮಹಾಗಠಬಂಧನ್ಗೆ ವೋಟ್ ಹಾಕ್ತಾ ಇದ್ರೋ ಅಂತವರ ಹೆಸರುಗಳನ್ನೇ ಡಿಲೀಟ್ ಮಾಡಿಸಿದ್ದಾರೆ ಅಂತ ಅಂದುಕೊಳ್ಳೋಣ. ಅನಂತರ ಬಿಹಾರದಲ್ಲಿ 2 ಹಂತದಲ್ಲಿ ಚುನಾವಣೆ ನಡೀತಲ್ಲ, ಎಷ್ಟು ಶಾಂತಿಯುತವಾಗಿ ಬಿಹಾರದಲ್ಲಿ ಮತದಾನ ನಡೆದಿದೆ. ಯಾವುದಾದ್ರೂ ಒಂದು ಉದಾಹರಣೆಯನ್ನು ನೀವು ಕೊಡೋದಕ್ಕೆ ಸಾಧ್ಯವಾ? ಒಬ್ಬ ಮತದಾರ ಮತಗಟ್ಟೆಗೆ ಬಂದಂತಹ ಸಂದರ್ಭದಲ್ಲಿ ಆತನ ಹೆಸರು ವೋಟರ್ ಲಿಸ್ಟ್ನಲ್ಲಿ ಇಲ್ಲದೆ ಇರುವಂತಹದ್ದು, ಡಿಲೀಟ್ ಆಗಿರುವಂತಹ ಉದಾಹರಣೆ ಕೊಡೋದಕ್ಕೆ ಸಾಧ್ಯ ಇದೆಯಾ? ಯಾವುದು ವರದಿಯಾಗಿದ್ದಂತೂ ನನಗೆ ಗೊತ್ತಿಲ್ಲ. ಒಂದು ವೇಳೆ ಮಿತ್ರರೇ, ಬಿಹಾರದಲ್ಲಿ ಕಾಂಗ್ರೆಸ್ಗೆ ಮತ ಹಾಕುವಂಥವರೆಲ್ಲರ ವೋಟ್ಗಳು ಕೂಡ ಡಿಲೀಟ್ ಆಗಿದ್ದೇ ಆದರೆ ಈಗ ಪ್ರತಿ ಕ್ಷೇತ್ರದಲ್ಲೂ ಕೂಡ ಗೆಲುವಿನ ಅಂತರ 5,000, 6,000, 10,000 ಮತಗಳ ಅಂತರವೂ ಕೂಡ ಇದೆ. ಕೆಲವುದರಲ್ಲಿ 20,000 ಮತಗಳ ಅಂತರವೂ ಕೂಡ ಇದೆ. ಬಿಜೆಪಿ ಮತ್ತು ಜೆಡಿಯುನ ಅಭ್ಯರ್ಥಿಗಳು ಅಷ್ಟೊಂದು ಅಂತರದಲ್ಲಿ ಗೆದ್ದಿದ್ದಾರೆ. ಹೀಗಿರುವಂತಹ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಮತ್ತು ಮಹಾಗಠಬಂಧನ್ ಅಭ್ಯರ್ಥಿಗಳು ಗೆಲ್ಲಬೇಕು ಅಂತಂದ್ರೆ ಪ್ರತಿ ಕ್ಷೇತ್ರದಲ್ಲೂ ಕೂಡ ಕನಿಷ್ಠ ಅಂತಂದ್ರೆ 10,000 ವೋಟ್ಗಳನ್ನಾದರೂ ಮತದಾರರ ಪಟ್ಟಿಯಿಂದ ತೆಗೆದುಹಾಕಿರಬೇಕು. ಒಂದು ವೇಳೆ ಚುನಾವಣಾ ಆಯೋಗ ಹಾಗೆ ಮಾಡಿದ್ದೇ ಆಗಿದ್ರೆ ಮತದಾರರು ಮತಗಟ್ಟೆಗೆ ಬರ್ತಿದ್ರಲ್ಲ, ಕಾಂಗ್ರೆಸ್ಗೆ ವೋಟ್ ಹಾಕಬೇಕು ಇಲ್ಲ RJDಗೆ ವೋಟ್ ಹಾಕಬೇಕು ಅಂತ ಬಂದಿರ್ತಾ ಇದ್ರಲ್ಲ, ಅವರು ಸುಮ್ಮನೆ ಇರ್ತಾ ಇದ್ರ? ಇವತ್ತೇನು ಸುಮ್ಮನೆ ಕೂರುವಂತಹ ಕಾಲವ? ಪ್ರತಿಯೊಬ್ಬರ ಕೈಲೂ ಮೊಬೈಲ್ ಇದೆ, ಸೋಷಿಯಲ್ ಮೀಡಿಯಾ ಇದೆ. ಅದಕ್ಕಿಂತಲೂ ಮುಖ್ಯವಾಗಿ ಈ ರಾಹುಲ್ ಗಾಂಧಿ ಅವರ ಬೆಂಬಲಿಗರಿದ್ದಾರಲ್ಲ, ಅವರು ಇಂತಹದ್ದಕ್ಕೆ ಕಾಯ್ತಾ ಇದ್ರು. ಒಂದೇ ಒಂದು ಅಂತಹ ಕೇಸ್ ಸಿಕ್ಕರೂ ಕೂಡ ಅದು ನ್ಯಾಷನಲ್ ಲೆವೆಲ್ನಲ್ಲಿ ಸುದ್ದಿ ಆಗುವಂತಹ ವಿಚಾರ ಬಿಡ್ತಾ ಇದ್ರ? ಮಾಧ್ಯಮಗಳಲ್ಲಿ 24x7 ಸುದ್ದಿ ಆಗ್ತಾ ಇತ್ತು. ಬಿಹಾರದಲ್ಲಿ ಇಷ್ಟು ಮತದಾರರು ಮತ ಹಾಕೋದಕ್ಕೋಸ್ಕರವಾಗಿ ಮತಗಟ್ಟೆಗೆ ಬಂದಿದ್ದಾರೆ, ಆದರೆ ಅವರ ಹೆಸರು ಮತದಾರರ ಪಟ್ಟಿಯಲ್ಲಿ ಇಲ್ಲ ಅಂತ. ಇದರ ಅರ್ಥ ಏನು ಕೇಳಿದ್ರೆ, ಯಾವುದೇ ಒಬ್ಬ ಅರ್ಹ ಮತದಾರನೂ ಕೂಡ ಮತಗಟ್ಟೆಯಿಂದ ದೂರ ಉಳಿಲಿಲ್ಲ, ಆತನ ಹೆಸರು ಡಿಲೀಟ್ ಆಗಿರಲಿಲ್ಲ. ಹಾಗಾದರೆ ಯಾರ ಹೆಸರು ಡಿಲೀಟ್ ಆಗಿದೆ ಕೇಳಿದ್ರೆ, ಯಾರು ಸತ್ತೋಗಿದಾರೋ, ಯಾರು ಬಿಹಾರದಲ್ಲಿ ನೆಲೆಸಿಲ್ವೋ ಅಥವಾ 2-3 ಕಡೆಗಳಲ್ಲಿ ಮತದಾರರ ಪಟ್ಟಿಯಲ್ಲಿ ಹೆಸರುಗಳನ್ನು ನೋಂದಾಯಿಸಿಕೊಂಡಿದ್ರೋ ಅಂಥವರ ಹೆಸರುಗಳು ಡಿಲೀಟ್ ಆಗಿದೆ. ಒಬ್ಬನಿಗೆ ಒಂದೇ ವೋಟಿನ ಹಕ್ಕು ಸಿಕ್ಕಿದೆ. ಒಂದು ವೇಳೆ ಮಿತ್ರರೇ, ಹೀಗಾಗಿದ್ದೇ ರಾಹುಲ್ ಗಾಂಧಿ ಅವರ ಸೋಲಿಗೆ ಅಥವಾ ಮಹಾಗಠಬಂಧನ್ ಸೋಲಿಗೆ ಕಾರಣವಾಯಿತು ಅಂತಂದ್ರೆ ಆ ಸೋಲು ಪ್ರಜಾತಂತ್ರ ವ್ಯವಸ್ಥೆಗೆ ಒಳ್ಳೆಯದೇ ಅಲ್ವಾ? ಆದರೆ ರಾಹುಲ್ ಗಾಂಧಿ ಅಂಡ್ ಟೀಮ್ ಈಗಲೂ ಕೂಡ ಹೇಳ್ತಾ ಇದೆ, ನಾವೇ ಗೆಲ್ಲಬೇಕಾಗಿತ್ತು, ಆದರೆ SIR ಮಾಡಿದ್ರು, ಚುನಾವಣಾ ಆಯೋಗ ಬಿಜೆಪಿಯ ಜೊತೆಗೆ ಕೈ ಜೋಡಿಸ್ತು, ಈ ಕಾರಣದಿಂದಾಗಿ ನಾವು ಸೋತ್ ಹೋಗ್ಬಿಟ್ವಿ, ಬಿಹಾರದ ಜನ ನಮ್ಮ ಪರವಾಗಿದ್ರು ಅಂತ. ಮಿತ್ರರೇ, ಕಾಂಗ್ರೆಸ್ನ ಹಿರಿಯ ನಾಯಕನಾಗಿದ್ದಂತಹ ಅಹಮದ್ ಪಟೇಲ್ ಅವರ ಪುತ್ರಿ ಮುಮ್ತಾಜ್ ಪಟೇಲ್ ಅವರು ನಿನ್ನೆ ಈ ಸೋಲಾದ ಬಳಿಕ ಒಂದು ಟ್ವೀಟ್ ಮಾಡ್ತಾರೆ. ನಾನು ಯಾಕೆ ಮುಮ್ತಾಜ್ ಪಟೇಲ್ ಟ್ವೀಟ್ ಬಗ್ಗೆ ಹೆಚ್ಚು ಒತ್ತು ಕೊಟ್ಟು ಹೇಳ್ತಾ ಇದ್ದೀನಿ ಅಂತಂದರೆ, ಅಹಮದ್ ಪಟೇಲ್ ಯಾರು ಅಂತ ನಿಮಗೆಲ್ಲ ಗೊತ್ತು. ಸೋನಿಯಾ ಗಾಂಧಿ ಅವರಿಗೆ ಪರಮಾಪ್ತ ನಾಯಕನಾಗಿದ್ದಂಥವರು. ಸೋನಿಯಾ ಗಾಂಧಿ ಅವರು ಏನೇ ನಿರ್ಧಾರಗಳನ್ನು ಕೈಗೊಳ್ಳಬೇಕಾಗಿದ್ರೂ ಕೂಡ ಅಹಮದ್ ಪಟೇಲ್ ಅವರ ಸಲಹೆಯನ್ನು ಪಡೆದುಕೊಳ್ತಾ ಇದ್ರು. ಆ ಮಟ್ಟಿಗೆ ಕಾಂಗ್ರೆಸ್ನಲ್ಲಿ ಹೋಲ್ಡ್ ಇದ್ದಂತಹ ಒಬ್ಬ ನಾಯಕ. ಅವರ ಪುತ್ರಿ ಮುಮ್ತಾಜ್ ಪಟೇಲ್ ಈಗ ಕಾಂಗ್ರೆಸ್ನಲ್ಲಿ ತೀರಾ ಆಕ್ಟಿವ್ ಆಗಿದ್ದಾರೆ. ಅವರು ಈ ಸೋಲಾಗ್ತಿದ್ದ ಹಾಗೆ ಒಂದು ಟ್ವೀಟ್ ಮಾಡ್ತಾರೆ. ಅವ್ರೇನು ಹೇಳ್ತಾರೆ ಗೊತ್ತಾ? ಈಗ ನೆಪ ಹೇಳುವಂತಹ ಅಥವಾ ಇನ್ಯಾವುದನ್ನು ದೂಷಿಸುವಂತಹ ಸಮಯ ಅಲ್ಲ. ಕಾಗದವನ್ನು ಇಟ್ಕೊಂಡು ಯೋಚಿಸ್ತಾ ಕುಳಿತರೆ ನೋ ಯೂಸ್, ಏನೂ ಉಪಯೋಗ ಇಲ್ಲ. ಸತ್ಯವನ್ನು ಒಪ್ಪಿಕೊಳ್ಳಬೇಕು. ಕಾರ್ಯಕರ್ತರು ಒಂದು ಗೆಲುವಿಗಾಗಿ ವರ್ಷಗಳಿಂದ ಕಾಯ್ತಾ ಇದ್ದಾರೆ. ಕೆಲ ವ್ಯಕ್ತಿಗಳಿಂದಾಗಿ ಪಕ್ಷಕ್ಕೆ ಪದೇ ಪದೇ ಸೋಲಾಗ್ತಾ ಇದೆ. ಅಂತಹ ವೈಫಲ್ಯದ ಹೊರತಾಗಿಯೂ ಕೂಡ ಮತ್ತೆ ಮತ್ತೆ ಅವರೇ ಉನ್ನತ ಅಧಿಕಾರದಲ್ಲಿ ಮುಂದುವರಿತಾ ಇದ್ದಾರೆ. ಮಿತ್ರರೇ, ಇಲ್ಲಿ ಮುಮ್ತಾಜ್ ಪಟೇಲ್ ಯಾರನ್ನ ಟಾರ್ಗೆಟ್ ಮಾಡಿ ಮಾತನಾಡಿದ್ದಾರೆ ಅಂತ ನಿಮಗೆ ಗೊತ್ತಾಗ್ತಾ ಇದೆ. ರಾಹುಲ್ ಗಾಂಧಿ ಅವರ ನಾಯಕತ್ವದಲ್ಲಿ ನಮಗೆ ಪದೇ ಪದೇ ಸೋಲಾಗ್ತಾ ಇದೆ, ಅವರು ಅಧಿಕಾರದಲ್ಲಿ ಮುಂದುವರಿತಾ ಇದ್ದಾರೆ, ಪಕ್ಷ ಇದರಿಂದ ಹೊರಗೆ ಬರಬೇಕು ಅನ್ನುವ ಅರ್ಥದಲ್ಲಿ ಅವರು ಟ್ವೀಟ್ ಮಾಡ್ತಾರೆ. ಅಥವಾ ಇನ್ಯಾವುದೋ ವ್ಯವಸ್ಥೆಯನ್ನು ದೂರ್ತಾ ಕೂತ್ರೆ ಪ್ರಯೋಜನ ಇಲ್ಲ, ನಾವು ಸೋಲಿಗೆ ನಿಜವಾದ ಕಾರಣ ಏನು ಅಂತ ಪರಾಮರ್ಶೆ ಮಾಡಿಕೊಳ್ಳಬೇಕು ಅಂತ ಅವರ ಟ್ವೀಟ್ನ ಸಾರಾಂಶ ಆಗಿತ್ತು. ಇದು ಏನನ್ನ ಸೂಚಿಸ್ತಾ ಇದೆ ಅಂತಂದರೆ, ಸೋಲಾಯ್ತಲ್ಲ, ಟಿವಿಯಲ್ಲಿ ಆ ಸೋಲನ್ನು ನೋಡಿದ್ರಲ್ಲ, ಆ ಸಂದರ್ಭದಲ್ಲಿ ಮುಮ್ತಾಜ್ ಮನಸ್ಸಿನಲ್ಲಿ ಏನಿತ್ತೋ ಅದು ಹೊರಗಡೆ ಬಂದಿತ್ತು, ಯಾವುದೇ ಫಿಲ್ಟರ್ ಇಲ್ಲದೆ. ಆದರೆ ಈ ವಿಚಾರ ಇವತ್ತು ದೇಶಾದ್ಯಂತ ಸದ್ದು ಮಾಡಿತು. ಮುಮ್ತಾಜ್ ಪಟೇಲ್ ಎಂತಹ ಯೂಟರ್ನನ್ನು ತೆಗೆದುಕೊಂಡ್ರು ಅಂತಂದರೆ ನೀವು ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಇವತ್ತು ಮಾಧ್ಯಮಕ್ಕೆ ಹೇಳಿಕೆ ಕೊಡುವಂತಹ ಸಂದರ್ಭದಲ್ಲಿ ಅದೇ ಮುಮ್ತಾಜ್ ಪಟೇಲ್ ಹೇಳ್ತಾರೆ, ಇವತ್ತು ಬಿಹಾರದಲ್ಲಿ ನಾವು ಗೆಲ್ಲಬೇಕಾಗಿತ್ತು, ನಮ್ಮ ರಾಹುಲ್ ಗಾಂಧಿ ಅವರು ಸಿಕ್ಕಾಪಟ್ಟೆ ವರ್ಕ್ ಮಾಡಿದ್ದಾರೆ, ಸಾಕಷ್ಟು ಶ್ರಮ ಪಟ್ಟಿದ್ದಾರೆ, ನಾವು ಗೆಲ್ಲುವಂತಹ ಸ್ಥಿತಿಯಲ್ಲಿದ್ವಿ. ಆದರೆ ಚುನಾವಣಾ ಆಯೋಗ ಬಿಜೆಪಿಯ ಜೊತೆಗೆ ಶಾಮೀಲಾಗಿದೆ. ಇಂತಹ ಪರಿಸ್ಥಿತಿಯಲ್ಲಿ ನಾವು ಇನ್ನೂ ಹೆಚ್ಚು ಕಠಿಣ ಪರಿಶ್ರಮ ವಹಿಸಬೇಕು. ನಾವು ಬೂತ್ಗಳ ಮಟ್ಟದಲ್ಲಿ ವೋಟ್ ಕಳ್ಳತನ ಆಗದಂತೆ ನೋಡಿಕೊಳ್ಬೇಕು. ನಮಗೇನು ಇವತ್ತು ಕಾರ್ಯಕರ್ತರ ಕೊರತೆ ಇದೆಯಾ? ಬೂತ್ಗಳ ಮಟ್ಟದಲ್ಲಿ ಇನ್ನೂ 4-6 ಹೆಚ್ಚು ಕಾರ್ಯಕರ್ತರನ್ನು ನಿಯೋಜನೆ ಮಾಡಬೇಕು. ಹೀಗೆ ಮುಮ್ತಾಜ್ ಪಟೇಲ್ ಇವತ್ತು ಟೋಟಲಿ ಯೂಟರ್ನ್ ಅನ್ನು ತೆಗೆದುಕೊಂಡಿದ್ದಾರೆ. ರಾಹುಲ್ ಗಾಂಧಿ ಕಷ್ಟಪಟ್ಟಿದ್ದಾರಂತೆ, ಆದರೆ ಚುನಾವಣಾ ಆಯೋಗದಿಂದಾಗಿ ಸೋಲಾಗಿದೆಯಂತೆ. ಮಿತ್ರರೇ, ನಾನು ಯಾಕಿಷ್ಟು ಮುಕ್ತವಾಗಿ ಇವತ್ತು ಚರ್ಚೆ ಮಾಡ್ತಾ ಇದ್ದೀನಿ ಅಂತಂದರೆ, ಜನ ಇದ್ರ ಬಗ್ಗೆ ಹೆಚ್ಚೆಚ್ಚು ಚರ್ಚೆ ಮಾಡಲೇಬೇಕು. ಯಾಕೆಂದರೆ ಇವರು ಮಾಡ್ತಾ ಇರುವಂಥ ಹುನ್ನಾರ ಇದೆಯಲ್ಲ, ಇದೇನು ಸಣ್ಣ ಪುಟ್ಟದಲ್ಲ. ಕೇವಲ ಒಬ್ಬ ರಾಹುಲ್ ಗಾಂಧಿಯನ್ನು ಲಾಂಚ್ ಮಾಡೋದಕ್ಕೋಸ್ಕರವಾಗಿ ಇಡೀ ದೇಶದ ಚುನಾವಣಾ ವ್ಯವಸ್ಥೆಯನ್ನು ಇವರು
ಹಾಳು ಮಾಡೋದಕ್ಕೆ ಹೊರಟಿದ್ದಾರೆ. ಯಾವ ಪ್ರಜಾಪ್ರಭುತ್ವ ವ್ಯವಸ್ಥೆ ನಮಗೆ ಮಾದರಿ ಅಂತ ಇಡೀ ವಿಶ್ವ ಹೇಳ್ತಾ ಇದೆಯೋ, ಭಾರತದಂತಹ 140 ಕೋಟಿ ಜನರಿರುವಂತಹ ಈ ದೇಶದಲ್ಲಿ ಮುಕ್ತವಾಗಿ ನ್ಯಾಯಸಮ್ಮತವಾಗಿ ಚುನಾವಣೆ ನಡೀತಾ ಇದೆ ಅಂತ ವಿಶ್ವದ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆಯೋ, ಅಂತಹ ಚುನಾವಣಾ ವ್ಯವಸ್ಥೆಯ ಬಗ್ಗೆ ಇವರು ಪ್ರಶ್ನೆ ಎತ್ತುತ್ತಾ ಇದ್ದಾರೆ. ಸುಳ್ಳು ನರೇಟಿವ್ ಅನ್ನು ಬಿಲ್ಡ್ ಮಾಡೋದಕ್ಕೆ ಹಗಲು ರಾತ್ರಿ ಪರಿಶ್ರಮ ಪಡ್ತಾ ಇದ್ದಾರೆ. ಈಗ ಮುಮ್ತಾಜ್ ಅವರು ಇವತ್ತು ಹೇಳಿದಾರಲ್ಲ, ರಾಹುಲ್ ಗಾಂಧಿ ಕಷ್ಟಪಟ್ಟಿದ್ದಾರೆ ಅಂತ. ಏನು ಕಷ್ಟಪಟ್ಟಿದ್ದಾರೆ? ಆಗಸ್ಟ್ ತಿಂಗಳಿನಲ್ಲಿ ಹೋದ್ರು, ಒಂದು ಮತ ಅಧಿಕಾರ ಯಾತ್ರೆಯನ್ನು ಮಾಡಿದ್ರು. ಮಿತ್ರರೇ, ನಾನು ಹಿಂದೆಯೂ ಕೂಡ ಹೇಳಿದ್ದೀನಿ, ಬಿಹಾರದ ಜನರಿಗೆ ಮತ ಅಧಿಕಾರ ಯಾತ್ರೆ ಬೇಕಾಗಿರಲಿಲ್ಲ. ಅವ್ರು ಯಾರಿಗೂ ಕೂಡ ನಮ್ಮ ವೋಟ್ ಚೋರಿ ಆಗ್ತಾ ಇದೆ ಅಂತ ಅನಿಸಿರ್ಲಿಲ್ಲ. ಚುನಾವಣಾ ಆಯೋಗ ಅವ್ರ ಪಾಡಿಗೆ ಅವರು SIR ಅನ್ನು ಮಾಡ್ತಾ ಇದ್ರು. ಜನರಿಗೆ ಅದು ಯಾಕೆ ಇಂಪಾರ್ಟೆಂಟ್ ಅಂತ ಅನಿಸಿರಲಿಲ್ಲ ಕೇಳಿದ್ರೆ, ಈ SIR ಮಾಡಿದಂತಹ ಸಂದರ್ಭದಲ್ಲಿ ಯಾರಿಗಾದರೂ ವೋಟರ್ ಕಾರ್ಡ್ ಸಿಗದೇ ಇದ್ರೆ, ಅವರ ವೋಟರ್ ಅಧಿಕಾರ ಕಿತ್ತುಕೊಂಡಿದ್ದೇ ಆಗಿದ್ರೆ ಆಗ ಅದು ದೊಡ್ಡ ವಿಷಯ ಆಗಿರ್ತಾ ಇತ್ತು. ಹಾಗೇನೂ ಆಗಿರ್ತಾ ಇರಲಿಲ್ಲ. ಯಾರು ಬದುಕಿದಾರೋ ಇಲ್ವೋ ಇದನ್ನು ಮಾತ್ರ ಚುನಾವಣಾ ಆಯೋಗ ನೋಡ್ತಾ ಇತ್ತೇ ಹೊರತು ಯಾರಿಗೂ ಅನ್ಯಾಯ ಆಗಿರಲಿಲ್ಲ. ಅಂತಹ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಹೋಗ್ಬಿಟ್ಟು ಮತ ಅಧಿಕಾರ ಯಾತ್ರೆಯನ್ನು ಮಾಡಿದ್ರು. ಅಲ್ಲಿ RJD ಕೂಡ ಭಾಗಿಯಾದ ಕಾರಣದಿಂದಾಗಿ, ಅಂದರೆ ತೇಜಸ್ವಿ ಯಾದವ್ ರಾಹುಲ್ ಗಾಂಧಿ ಜೊತೆಗೆ ಬಂದ್ರಲ್ಲ, ಆ ಕಾರಣದಿಂದಾಗಿ ಒಂದಷ್ಟು ಜನ ಸೇರಿದ್ರು. ಯಾಕೆ ತೇಜಸ್ವಿ ಯಾದವ್ ಬಂದಿದ್ರಿಂದ ಜನ ಸೇರಿದ್ರು ಕೇಳಿದ್ರೆ, ಮಿತ್ರರೇ ನಿಮಗೆ ನೆನಪಿರಲಿ, RJDಗೆ ಬಿಹಾರದಲ್ಲಿ ಈಗಲೂ ಕೂಡ ಸಾಕಷ್ಟು ಬೆಂಬಲಿಗರಿದ್ದಾರೆ. ನಿನ್ನೆಯ ಎಲೆಕ್ಷನ್ನಲ್ಲೂ ಕೂಡ 38% ವೋಟನ್ನು ಮಹಾಗಠಬಂಧನ್ ತೆಗೆದುಕೊಂಡಿದೆ. ಇದರ ಅರ್ಥ ಏನು ಕೇಳಿದ್ರೆ, ತೇಜಸ್ವಿ ಯಾದವ್ ಮತ್ತು RJDಗೆ ಒಂದು ಇಂಟ್ಯಾಕ್ಟ್ ಆದಂತಹ ವೋಟರ್ ಬೇಸ್ ಇದೆ. ಇವತ್ತು BJP ಬಿಹಾರದಲ್ಲಿ 89 ಸೀಟುಗಳನ್ನು ಗೆದ್ದಿರಬಹುದು. ಆದರೆ ವೋಟಿಂಗ್ ಪರ್ಸೆಂಟೇಜನ್ನು ನೋಡಿದ್ದೇ ಆದರೆ BJPಗಿಂತಲೂ RJD ಹೆಚ್ಚುವರಿಯಾಗಿ 3% ವೋಟ್ಗಳನ್ನು ಪಡೆದುಕೊಂಡಿದೆ. ಇದನ್ನು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಳಿ ಮಿತ್ರರೇ. ಹೀಗಾಗಿ ತೇಜಸ್ವಿ ಯಾದವ್ ಅಧಿಕಾರಕ್ಕೆ ಬರಬೇಕು ಅಂತ ಬಯಸುವಂತಹ ಒಂದು ವರ್ಗ ಇದೆಯಲ್ಲ, ಅವರು ಈ ಚುನಾವಣೆಯಲ್ಲಿ ಹೆಚ್ಚು ಆಕ್ಟಿವ್ ಆಗಿದ್ರು. ಹೀಗಾಗಿ ಮತ ಅಧಿಕಾರ ಯಾತ್ರೆ ಮಾಡಿದಂತಹ ಸಂದರ್ಭದಲ್ಲಿ ಅವರು ಆ ಯಾತ್ರೆಯಲ್ಲಿ ಭಾಗಿಯಾದರು. ಆದರೆ ಆ ಮಾಮೂಲಿಯಾಗಿ ತೇಜಸ್ವಿ ಯಾದವ್ ಮತ್ತು ಕಾಂಗ್ರೆಸ್ಗೆ ವೋಟ್ ಹಾಕುವವರಿಂದ ಇವರು ಗೆಲ್ಲೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಹೊಸತಾಗಿ ಮತಗಳನ್ನು ಸೆಳೆಯುವಂತಹ ಪ್ರಯತ್ನವನ್ನು ರಾಹುಲ್ ಗಾಂಧಿ ಮಾಡಬೇಕಾಗಿತ್ತು. ಅದಕ್ಕಾಗಿ ಜನರಿಗೆ ರೀಚ್ ಆಗುವಂತಹ ವಿಚಾರಗಳ ಕುರಿತಾಗಿ ರಾಹುಲ್ ಗಾಂಧಿ ವರ್ಕ್ ಮಾಡಬೇಕಾಗಿತ್ತು. ರಾಹುಲ್ ಗಾಂಧಿ ಅವರು ಬಿಹಾರದಲ್ಲಿ ಅನೇಕ ಪ್ರಚಾರ ಭಾಷಣಗಳನ್ನು ಮಾಡಿದಾರಲ್ಲ, ಒಂದಾದರೂ ಪಾಸಿಟಿವ್ ಆದಂತಹ ಒಂದು ವಿಷನರಿ ಭಾಷಣವನ್ನು ತೋರಿಸ್ಬಿಡಿ. ಅಂದರೆ ಬಿಹಾರಕ್ಕೆ ನಾವು ಹೀಗೆ ಮಾಡ್ತೀವಿ, ಬಿಹಾರದಲ್ಲಿ ಇಂತಿಂತಹ ಹೊಸ ಯೋಜನೆಗಳನ್ನು ತರ್ತೀವಿ, ಏನಾದರೂ ಒಂದು ಹೇಳಿದಾರ? ನೀವು ಜಿಯೋ ಸಿಮ್ ಹಾಕ್ಕೊಂಡ್ರೆ ಅದಾನಿಗೆ ದುಡ್ಡು ಹೋಗುತ್ತೆ ಅಂತ ಹೇಳಿದ್ರು. ಜಿಯೋಯಲ್ಲಿ ಅದಾನಿಯಲ್ಲಿ ಒಂದಕ್ಕೊಂದು ಸಂಬಂಧ ಇದೆಯಾ? ಬಿಹಾರದ ಚುನಾವಣೆಯಲ್ಲಿ ರಾಹುಲ್ ಗಾಂಧಿ ಟ್ರೋಲ್ ಆಗಿದ್ದು ಬಿಟ್ಟರೆ, ರಾಹುಲ್ ಗಾಂಧಿಯವರ ಒಂದೇ ಒಂದು ವಿಚಾರವೂ ಕೂಡ ಬಹಳ ಸೀರಿಯಸ್ ಆದಂತಹ ವಿಚಾರ ಅಂತ ಜನರಿಗೆ ಅನಿಸ್ಲೇ ಇಲ್ಲ. ಹಾಗೆ ನೋಡೋಕೆ ಹೋದರೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ದೇಶದ ರಾಜ್ಯಭಾರ ಮಾಡುವಂಥ ಜವಾಬ್ದಾರಿ ಇದೆ. ಅವರು ದಿನದ 24 ಗಂಟೆಯೂ ಕೂಡ ಪ್ರಚಾರ ಮಾಡೋದಕ್ಕೆ ಸಾಧ್ಯ ಇಲ್ಲ. ರಾಹುಲ್ ಗಾಂಧಿ ಅವರು ಮಾಡಬಹುದು. ಅವರು ಬಿಹಾರ ಬಿಟ್ಟು ಹೊರಡೋದೇ ಬೇಕಾಗಿರಲಿಲ್ಲ. ಅವ್ರಿಗೆ ಇನ್ಯಾವುದೇ ತಲೆಬಿಸಿ ಇರಲಿಲ್ಲ. ಆಗಸ್ಟ್ನಲ್ಲಿ ಅವರು ಮತ ಅಧಿಕಾರ ಯಾತ್ರೆ ಮಾಡಿದ್ರಲ್ಲ, ಅದಾದ ಮೇಲೆ ಚುನಾವಣೆ ಮುಗಿಸ್ಕೊಂಡು ನಿನ್ನೆ ಫಲಿತಾಂಶ ಬಂದ ಬಳಿಕ ಬಿಹಾರದಿಂದ ಹೊರಬರಬಹುದಿತ್ತು. ಅಷ್ಟು ಫ್ರೀ ಆಗಿರುವಂಥ ನಾಯಕ. ಆದರೆ ಆಗಿದ್ದೇನು ಗೊತ್ತಾ? ಚುನಾವಣೆ ಘೋಷಣೆ ಆಗ್ತಿದ್ದಂತೆ ರಾಹುಲ್ ಗಾಂಧಿ ನಾಪತ್ತೆ ಆಗಿಬಿಟ್ಟಿದ್ರು. ಬಿಹಾರಕ್ಕೆ ಒಂದೂ ಪ್ರಚಾರ ಯಾತ್ರೆಗೆ ಬರ್ತಾ ಇಲ್ಲ. ಕಾಂಗ್ರೆಸ್ ಮತ್ತು RJDಯ ನಡುವೆ ಯಾವುದೂ ಸರಿ ಇಲ್ಲ ಅನ್ನುವಂತಹ ವಿಚಾರ ಜನರ ಮಟ್ಟಕ್ಕೂ ರೀಚ್ ಆಗ್ಬಿಡ್ತು. ಕಾರ್ಯಕರ್ತರ ನಡುವೆ ಗೊಂದಲ ಉಂಟಾಯಿತು. ಈಗ ನಾವು ಬಹಳ ಕಷ್ಟಪಟ್ಟಿದ್ದೀವಿ, ನಮ್ಮ ರಾಹುಲ್ ಗಾಂಧಿ ಹೋಗಿ ಅಲ್ಲಿ ಬೆವರು ಹರಿಸಿದ್ದಾರೆ ಅಂತಂದ್ರೆ, ಏನು ಬೆವರು ಹರಿಸಿದ್ದಾರೆ? ಅಲ್ಲಿ ಹೋಗಿ 4 ಮೀನು ಹಿಡಿದ್ರಲ್ಲ, ಅದು ಬೆವರು ಹರಿಸಿದ್ದ? ಅಲ್ಲಿ ಕಾರ್ಮಿಕರ ಜೊತೆಗೆ ಲಪ್ಪ ಹಚ್ಚಿದ್ರಲ್ಲ ಗೋಡೆಗೆ, ಅದು ಬೆವರು ಹರಿಸಿದ್ದ? ಮಿತ್ರರೇ, ಇವತ್ತು ಕಾಂಗ್ರೆಸ್ನ ಪ್ರತಿಯೊಬ್ಬ ಕಾರ್ಯಕರ್ತನಿಗೂ ಕೂಡ ಗೊತ್ತು, ನಾವು BJPಯ ಲೆವೆಲ್ಗೆ ಕೆಲಸ ಮಾಡ್ತಾ ಇಲ್ಲ. ಚುನಾವಣೆ ಗೆಲ್ಲೋದಕ್ಕೆ ನಾವು ಈಗೇನು ಶ್ರಮ ಹಾಕ್ತಾ ಇದ್ದೀವಿ ಅದು BJPಯ 1% ಕೂಡ ಇಲ್ಲ. BJP ಅನ್ನುವಂಥದ್ದು ಚುನಾವಣಾ ಮಿಷನ್ ಇದ್ದಂತೆ. ಚುನಾವಣೆ ಬಂದರೆ ಅವರು ಮೈ ಕೊಡವಿ ನಿಂತ್ಕೊಂಡು ಬಿಡ್ತಾರೆ, ರೌಂಡ್ ದ ಕ್ಲಾಕ್ ಕೆಲಸ ಮಾಡ್ತಾರೆ. ಈ ರೀತಿಯಾಗಿ ನಾವು ಮಾಡಬೇಕು ಅಂತ ಕಾಂಗ್ರೆಸ್ನ ಕಾರ್ಯಕರ್ತರಿಗೆ ಅನಿಸ್ತಾ ಇದೆ. ಆದರೆ ಸೇನಾ ದಂಡನಾಯಕನೇ ಚುನಾವಣೆ ಬಂದಂತಹ ಸಂದರ್ಭದಲ್ಲಿ ಕಣ್ಮರೆ ಆಗಿಬಿಟ್ರೆ ಕಾರ್ಯಕರ್ತರು ಏನು ಮಾಡೋದಕ್ಕೆ ಸಾಧ್ಯ? ಈಗ ಅವರಿಗೆ ಯಾವುದೇ ಆಪ್ಷನ್ ಉಳಿದಿಲ್ಲ. ಅವರು ವೋಟ್ ಚೋರಿ ಕಥೆಯನ್ನು ಹೇಳಲೇಬೇಕು. ಇಲ್ಲದೆ ಹೋದರೆ ರಾಹುಲ್ ಗಾಂಧಿಯ ನಾಯಕತ್ವದ ಬಗ್ಗೆ ದೊಡ್ಡ ಪ್ರಶ್ನೆ ಹೇಳುತ್ತೆ. ರಾಹುಲ್ ಗಾಂಧಿಯನ್ನು ನಾಯಕನಾಗಿ ಇನ್ನು ಮುಂದುವರಿಸೋದಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಕಳೆದ ಕೆಲ ಚುನಾವಣೆಯಿಂದ ಹೊಸ ಕಥೆಗಳನ್ನು ಶುರು ಮಾಡ್ತಾ ಇದ್ದಾರೆ. ಮೊದಲು EVM ಬಗ್ಗೆ ಪ್ರಶ್ನೆ ಎತ್ತಿದ್ರು. EVM ಕಾರಣದಿಂದಾಗಿ ನಾವು ಗೆಲ್ತಾ ಇಲ್ಲ ಅಂತ. ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಅದೇ ದೊಡ್ಡ ವಿಚಾರ. ಈಗ EVM ಅನ್ನು ಬಿಟ್ಬಿಟ್ರು, ಯಾಕೆಂದರೆ ಸುಪ್ರೀಂ ಕೋರ್ಟೆ ಮುಖಕ್ಕುಗ್ದಿದೆ. ಈಗ SIR ಆಗ್ತಿರುವ ಕಾರಣದಿಂದಾಗಿ ವೋಟ್ ಚೋರಿ ಆಗ್ತಾ ಇದೆ. ಇಲ್ಲದ ಸುಳ್ಳು ಕಥೆಗಳನ್ನೆಲ್ಲ ಮತ್ತೆ ಹೇಳೋದಕ್ಕೆ ಶುರು ಮಾಡಿದ್ದಾರೆ. ಏನಾದರೂ ಮಾಡಿ ರಾಹುಲ್ ಗಾಂಧಿಯವರ ನಾಯಕತ್ವವನ್ನು ಉಳಿಸ್ಕೊಳ್ಬೇಕು ಅಂತ. ಮಿತ್ರರೇ, ನಿಜವಾಗಲೂ ಕಾಂಗ್ರೆಸ್ನವರು ತಪ್ಪೆಲ್ಲಾಗ್ತಾ ಇದೆ ಅಂತ ಕಂಡು ಹಿಡಿಯದೆ ಇದೇ ರೀತಿಯಾಗಿ ಸುಳ್ಳನ್ನೇ ಪದೇ ಹೇಳ್ತಾ ಹೋದರೆ ಇವರ ಪರಿಸ್ಥಿತಿ ಏನಾಗುತ್ತೆ ಅನ್ನೋದಕ್ಕೆ ಕೆಲ ರಾಜ್ಯಗಳ ಉದಾಹರಣೆಯನ್ನು ನಿಮಗೆ ಕೊಡ್ತೀನಿ. ಇದೇ ಬಿಹಾರವನ್ನು ತೆಗೆದುಕೊಳ್ಳಿ. 1985ರವರೆಗೂ ಕೂಡ ಬಿಹಾರದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತಾ ಇತ್ತು. 1985ರ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಸಾಧನೆ ಏನು ಗೊತ್ತಾ? ಬಿಹಾರದಲ್ಲಿ ಒಟ್ಟು 196 ಕ್ಷೇತ್ರಗಳಲ್ಲಿ ಜಯ ದಾಖಲಿಸಿದ್ರು. ಅನಂತರ ಪ್ರತಿ ಚುನಾವಣೆಯಲ್ಲೂ ಕೂಡ ಕಳಪೆ ಸಾಧನೆಯನ್ನ ಮಾಡಿ ಈಗ ಅವರು 6 ಸ್ಥಾನಕ್ಕೆ ಬಂದು ನಿಂತಿದ್ದಾರೆ.
ಅದೇ ರೀತಿಯಾಗಿ ಉತ್ತರ ಪ್ರದೇಶದ ಕತೆ ಏನಾಗಿದೆ ನೋಡಿ. ಅಲ್ಲಿ 4-5 ದಶಕಗಳೇ ಆಗೋಯ್ತು, ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತಾ ಇಲ್ಲ. ಹಾಗೆ ಪಶ್ಚಿಮ ಬಂಗಾಳವನ್ನು ನೋಡಿ, ಪಶ್ಚಿಮ ಬಂಗಾಳದಲ್ಲಿ ಕಾಂಗ್ರೆಸ್ನ ಹೆಸರೇ ಇಲ್ಲ. ಗುಜರಾತ್, ಮಧ್ಯಪ್ರದೇಶ ಎಲ್ಲ ಕಡೆಗಳಲ್ಲೂ ನೋಡಿ, ಕಾಂಗ್ರೆಸ್ ಅಲ್ಲಿ ಬಹಳ ಗಟ್ಟಿಯಾಗಿತ್ತು. ಆದ್ರೆ ಇವತ್ತು ಅವರಿಗೆ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯ ಆಗ್ತಾ ಇದೆಯಾ? ಈಗೇನೋ ಇವರು ವೋಟ್ ಚೋರಿ ಅದು ಇದು ಹೇಳ್ತಾ ಇದ್ರಲ್ಲ, ಇವರು ಮಧ್ಯದಲ್ಲಿ 10 ವರ್ಷ ಅಧಿಕಾರದಲ್ಲಿದ್ದರಲ್ಲ 2004ರಿಂದ 2014 ವೇಳೆಗೆ. ಆಗಲೂ ಗುಜರಾತ್ನಲ್ಲೂ ಎಲೆಕ್ಷನ್ ನಡೆದಿದೆ, ಮಹಾರಾಷ್ಟ್ರದಲ್ಲೂ ಎಲೆಕ್ಷನ್ ನಡೆದಿದೆ, ಬಿಹಾರ, ಉತ್ತರ ಪ್ರದೇಶ, ಪಶ್ಚಿಮ ಬಂಗಾಳ ಇಲ್ಲೆಲ್ಲ ಕಡೆಯಲ್ಲೂ ಎಲೆಕ್ಷನ್ ನಡೆದಿದೆ ಅಲ್ವಾ? ಯಾಕೆ ಇವ್ರಿಗೆ ಗೆಲ್ಲೋದಕ್ಕೆ ಸಾಧ್ಯ ಆಗಿಲ್ಲ? ಆಗ ಯಾರು ವೋಟ್ ಚೋರಿ ಮಾಡಿದ್ರು? ಮಿತ್ರರೇ, ಇದೇ ಕಾರಣದಿಂದ ಪ್ರಧಾನಿ ನರೇಂದ್ರ ಮೋದಿ ಅವರು ಬಿಹಾರದ ಚುನಾವಣೆ ಗೆದ್ದ ಬಳಿಕ ದೆಹಲಿಯಲ್ಲಿ ಒಂದು ವಿಕ್ಟರಿ ಭಾಷಣ ಮಾಡಿದ್ರಲ್ಲ, ಆ ಸಂದರ್ಭದಲ್ಲಿ ಒಂದು ಗಂಭೀರ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಕಾಂಗ್ರೆಸ್ ವಿರುದ್ಧ ಅಕ್ಷರಶಃ ಹರಿಹಾಯ್ದಿದ್ದಾರೆ. ಅದೇನು ಕೇಳಿದ್ರೆ, ಕಾಂಗ್ರೆಸ್ ಇವತ್ತು ಯಾವುದೇ ವಿಷನ್ ಅನ್ನ ಇಟ್ಕೊಂಡಿಲ್ಲ, ದೇಶದ ಪರವಾದಂತಹ ಒಂದೇ ಒಂದು ಗೋಲ್ ಕೂಡ ಅವರಿಗಿಲ್ಲ. ಇದೇ ರೀತಿಯಾಗಿ ಕಾಂಗ್ರೆಸ್ ನೆಗೆಟಿವಿಟಿಯನ್ನು ತುಂಬುತ್ತಾ ಇದ್ರೆ ಕಾಂಗ್ರೆಸ್ ಇಬ್ಬಾಗ ಆಗಿ ಹೋಗುತ್ತೆ. ಇವತ್ತು ಕಾಂಗ್ರೆಸ್ MMC ಆಗಿದೆ, ಅಂದ್ರೆ ಮುಸ್ಲಿಂ ಲೀಗ್ ಮಾವೋವಾದಿ ಕಾಂಗ್ರೆಸ್ ಆಗಿದೆ ಅಂತ ಮೋದಿ ಹರಿಹಾಯ್ದ್ರು. ನೀವು ಸೂಕ್ಷ್ಮವಾಗಿ ಗಮನಿಸಿ, ಕಾಂಗ್ರೆಸ್ನ ರಾಜಕಾರಣ ಯಾವುದರ ಸುತ್ತಾ ಇದೆ? ಒಂದು ನೆಗೆಟಿವಿಟಿಯನ್ನು ತುಂಬುವಂತಹದ್ದು. ಎರಡನೆಯದಾಗಿ ಮುಸ್ಲಿಂ ತುಷ್ಟೀಕರಣ. ಕೇವಲ ನಮಗೆ ಮುಸ್ಲಿಂ ವೋಟ್ ಹಾಕಿದ್ರೆ ನಾವು ಗೆಲ್ತೀವಿ ಅನ್ನುವಂತಹ ಭಾವನೆಯಲ್ಲಿ ಕಾಂಗ್ರೆಸ್ ಇದೆ. ತೆಲಂಗಾಣದ ಮುಖ್ಯಮಂತ್ರಿ ಇತ್ತೀಚೆಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರಲ್ಲ, ಕಾಂಗ್ರೆಸ್ ಅಂದ್ರೆ ಮುಸ್ಲಿಂ, ಮುಸ್ಲಿಂ ಅಂದ್ರೆ ಕಾಂಗ್ರೆಸ್ ಅಂತ. ಮಿತ್ರರೇ, ಕಾಂಗ್ರೆಸ್ನವರಿಗೆ ಇನ್ನೂ ಕೂಡ ಅರ್ಥ ಆಗಿಲ್ಲ. ಬಿಹಾರದ ಚುನಾವಣೆಯನ್ನು ಸೂಕ್ಷ್ಮವಾಗಿ ಅವಲೋಕಿಸಲಿ, ಅವರಿಗೆ ಅರ್ಥ ಆಗತ್ತೆ. ಬಿಹಾರದಲ್ಲಿ ಅಸಾದುದ್ದೀನ್ ಓವೈಸಿ ತನ್ನ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದ್ರು. ಎಲ್ಲಿ ಮುಸ್ಲಿಮರೇ ನಿರ್ಣಾಯಕರು, ಮುಸ್ಲಿಮರು ಯಾರಿಗೆ ಓಟ್ ಹಾಕ್ತಾರೋ ಅವರೇ ಗೆಲ್ತಾರೆ ಎನ್ನುವಂತಹ ಸ್ಥಿತಿ ಇರುತ್ತೋ ಅಂತಹ ಕ್ಷೇತ್ರಗಳಲ್ಲಿ ಅವರು ತಮ್ಮ ಅಭ್ಯರ್ಥಿಗಳನ್ನೇ ಗೆಲ್ಲಿಸಿಕೊಳ್ತಾರೆ. ಕಾಂಗ್ರೆಸ್ನ ಅಭ್ಯರ್ಥಿಗಳಿಗೆ ಅವರು ಮತ ಹಾಕೋದಿಲ್ಲ. ಎಲ್ಲಿ ಆಪ್ಷನ್ ಇರೋದಿಲ್ವೋ, ಬಿಜೆಪಿಯನ್ನು ಸೋಲಿಸಬೇಕಾಗಿರುತ್ತೋ ಅಲ್ಲಿ ಮಾತ್ರ ಕಾಂಗ್ರೆಸ್ಗೆ ಮತ ಕೊಡ್ತಾರೆ. ಮಿತ್ರರೇ, ಈ ಬಗ್ಗೆ ಎಷ್ಟೇ ಚರ್ಚೆ ಮಾಡಿದ್ರು ಅಷ್ಟೇ, ರಾಹುಲ್ ಗಾಂಧಿಯನ್ನ ಕಾಂಗ್ರೆಸ್ ಬಿಡೋದಿಲ್ಲ. ರಾಹುಲ್ ಗಾಂಧಿ ಕಾಂಗ್ರೆಸ್ನ ನಾಯಕತ್ವವನ್ನು ವಹಿಸಿಕೊಂಡಿರುವಷ್ಟೂ ದಿನ ಅವರಿಗೆ ದೊಡ್ಡ ಜಯ ಸಿಗೋದಕ್ಕೆ ಸಾಧ್ಯವೇ ಇಲ್ಲ. ನೋಡೋಣ, ಇನ್ನೇನು ಕೆಲವೇ ತಿಂಗಳಲ್ಲಿ ಕೇರಳದ ಚುನಾವಣೆ ಬರುತ್ತೆ, ತಮಿಳುನಾಡಿನ ಚುನಾವಣೆ ಬರುತ್ತೆ, ಪಶ್ಚಿಮ ಬಂಗಾಳ ಮತ್ತು ಅಸ್ಸಾಂನ ಚುನಾವಣೆಗಳು ಕೂಡ ಬರುತ್ತೆ. ಆ ಸಂದರ್ಭದಲ್ಲಿ ಕಾಂಗ್ರೆಸ್ನ ತಂತ್ರಗಾರಿಕೆ ಏನಾಗುತ್ತೆ? ಇದೇ ವೋಟ್ ಚೋರಿ ಕಥೆಯನ್ನು ಹೇಳಿಕೊಂಡು ಅಲ್ಲೂ ಸೋತು ಸುಣ್ಣವಾಗಿ ಹೋಗ್ತಾರಾ? ಸ್ವಲ್ಪ ಕಾದು ನೋಡೋಣ ಅಷ್ಟೇ. ಈ ವಿಚಾರವಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.